ಹೀಗೆ ಕೇಳ್ತಿದ್ಯಾ? ನಾವು ಯಾರು ಅಂತ ಗೊತ್ತಿಲ್ವಾ? ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಅವ್ರಿಗೆ ಹಳೇದೇನು ನೆನಪಿಲ್ಲ. ಅವರು ಎತ್ತರದ ಜಾಗದಿಂದ ಬಿದ್ದು ಅವ್ರ ತಲೆಗೆ ಏಟ್ ಬಿದ್ದಿದೆ. ಅದಕ್ಕೆ ನಾನು ಯಾರು, ತನ್ನವ್ರು ಯಾರು, ಹಳೇದೇನು ಯಾವುದು ನೆನಪಿಲ್ಲ. ಆದರೆ ಲಾಸ್ಟ್ ಟೈಮ್ ವಿರಾಟ್ ಹತ್ರ ಕರ್ಕೊಂಬಂದಿದ್ದು ಅಣ್ಣನೇನಾ? ಹೌದು, ಇವ್ರನ್ನೇ ನಾನು ಲಾಸ್ಟ್ ಚೆಕ್ ಮಾಡಿದ್ದು. ಆದರೆ ಇವ್ರು ನಿಮ್ಮ ಅಣ್ಣ ಅಂತ ನನಗೆ ಗೊತ್ತಿರಲಿಲ್ಲ ಚಿರು. ನಮಗೂ ಈಗಲೇ ಗೊತ್ತಾಗಿದ್ದು ಭಾವ. ಇವರು ಕೇಸ್ ವಿಟ್ನೆಸ್ಸು ಅಂತ ಇವ್ರನ್ನ ಮನೇಲಿ ಇಟ್ಕೊಂಡಿದ್ದೆ. ಆದರೆ ದಿಶಾ ಸಿಕ್ಕಿ ಗುರು ಅವ್ರು ಕಳೆದೋಗಿದ್ದಾರೆ ಅಂತ ಹೇಳಿದಾಗಲೇ ನನಗೂ ಏನೋ ಡೌಟ್ ಬಂದು ಇವ್ರ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದೆ. ಆಗಲೇ ನಮಗೂ ಕನ್ಫರ್ಮ್ ಆಗಿದ್ದು ಇವರೇ ಗುರು ಅಂತ. ಅದಕ್ಕೆ ಹೇಗೋ ಅರ್ಚನಾ ಅವ್ರ ಮದುವೆಗೆ ಬರ್ತಾ ಇದೀವಲ್ಲ ಅಂತ ಜೊತೆ ಕರ್ಕೊಂಬಂದೆ. ಒಳ್ಳೇದಾಯ್ತು ನರಸಿಂಹ, ಇಷ್ಟು ದಿನ ಅಣ್ಣ ನಿಮ್ಮ ಹತ್ರ ಸೇಫ್ ಆಗಿರೋ ಥರ ಆಯ್ತಲ್ಲ. ಹೇಗಿದೆಯೋ? ಚಿರು, ನನ್ನ ಮಗ ಮೊದಲ ಥರನೇ ಆಗ್ತಾನಲ್ವಾ? ಖಂಡಿತ ಆಗ್ತಾನಪ್ಪ. ಎಷ್ಟೇ ಕಷ್ಟ ಆದರೂ ಸರಿ, ಅಣ್ಣ ಮೊದಲಿನ ಥರ ಆಗೋ ಥರ ನಾನು ಮಾಡ್ತೀನಿ. ನರಸಿಂಹ, ಗುರುಗೆ ಹೀಗಾಗೋದಕ್ಕೆ ಸೌಂದರ್ಯ ಕೈವಾಡ ಏನಾದರೂ ಇದೆಯಾ? ಹೌದಪ್ಪ, ಅಣ್ಣನ ಪರಿಸ್ಥಿತಿಗೆ ಅದಕ್ಕೇನೆ ಕಾರಣ. ಆದರೆ ಅದಕ್ಕೆ ಅಣ್ಣನ ಮಧ್ಯೆ ಯಾವ ವಿಷಯಕ್ಕೆ ಜಗಳ ಆಯ್ತೋ ಗೊತ್ತಿಲ್ಲ. ಇಬ್ರು ಒಂದೇ ಜಾಗದಲ್ಲಿ ಸೇರಿದ್ದವರು ವಾಪಸ್ ಮಾತ್ರ ಅದಕ್ಕೆ ಮಾತ್ರ ಬಂದಿದ್ದಾರೆ. ನೋಡಿ, ಆ ಸೌಂದರ್ಯನ ಯಾರು ನಂಬೇಡಿ. ಅವಳು ಎಂತ ಕಿರಾತಕ್ಕೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪ, ನಿಮಗೂ ಅದಕ್ಕೆಗೂ ಜಗಳ ಆಗಿತ್ತಾ ಅಂತ ಅವತ್ತು ಕೇಳಿದ್ನಲ್ಲ, ಏನು ವಿಷಯಕ್ಕೆ? ಸೌಂದರ್ಯಗೆ ನನ್ನಿಂದ ಅನ್ಯಾಯ ಆಗಿದೆ ಅಂತ ಅಂದ್ಕೊಂಡು ಅವಳು ನನ್ನ ಮೇಲೆ ದ್ವೇಷ ಸಾಧಿಸಿ ನನ್ನನ್ನು ಇಷ್ಟು ದಿವಸ ಈ ಸ್ಥಿತಿಗೆ ತಂದಿದ್ಲು. ಆ ಥರದ್ದು ಏನಾಗಿತ್ತು? ನನ್ನಿಂದಾಗಿ ಸೌಂದರ್ಯಗೆ ಆಕ್ಸಿಡೆಂಟ್ ಆಗಿದ್ದು. ಆ ಹಾಗೇನ ಈ ರೀತಿ ತೀರಿಸ್ತಿದ್ದಾಳೆ.